ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಿರ್ಸಿಯ ಜಾತ್ರೆಯ ತಯಾರಿ ಹೇಗಾಗಿದೆ ಅನ್ಕೊಂಡು ನಾನು ನಿಮಗೆ ತೋರಿಸ್ಬೇಕು. ಓಕೆನಾ? ತುಂಬಾನೇ ಚೆನ್ನಾಗಿದೆ ನಮ್ಮ ಸಿರ್ಸಿ ಜಾತ್ರೆ. 2 ವರ್ಷಕ್ಕೊಮ್ಮೆ ಬರುತ್ತೆ. ಇವತ್ತು ನಾನು 6:30ಗೆ ಬಂದ್ಬಿಟ್ಟೆ ಇಲ್ಲಿ. ಅಂದ್ರೆ ನಿಮಗೆ ತೋರಿಸ್ಬೇಕು ತಯಾರಿ ಹೇಗಿದೆ ಅನ್ಕೊಂಡು. ಇವತ್ತು ಮಂಗಳವಾರ ಗೊತ್ತಾ, ನಾಳೆ ಇಲ್ಲಿ ಮಾರಿಕಾಂಬಾ ದೇವಿ ಗದ್ದಿಗೆಗೆ ಬಂದು ಕೂತ್ಕೊಳ್ಳುತ್ತೆ. ಅಂದ್ರೆ ಅದ್ರ ಟೈಮ್ ಇರುತ್ತೆ 12:30 ನಂತರ 12 ಗಂಟೆ 1 ಗಂಟೆ ಹೀಗಿರುತ್ತೆ. ಗಳಿಗೆ ನಕ್ಷತ್ರದ ಮೂಲಕ ಅದು ಆ ಟೈಮಿಗೆ ಬರುತ್ತೆ. ರಥದ ಮೇಲೆ ಬರುತ್ತೆ. ತುಂಬಾನೇ ಚಂದ ಕಾಣುತ್ತೆ ಗೊತ್ತಾ, ನೋಡ್ಲಿಕ್ಕೆ 2 ಕಣ್ಣು ಸಾಲಲ್ಲ, ಆ ರೀತಿ ಇರುತ್ತೆ. ನಾನು ತೋರಿಸ್ತೇನೆ, ಆ ವಿಡಿಯೋನು ಕೂಡ ನಿಮ್ಗೆ ತೋರಿಸ್ತೇನೆ. ಇದು ನಮ್ಮ ಈ ಕಡೆ ಸುತ್ತಮುತ್ತಲು ಜನ ಬಂದಿದ್ದಾರೆ ಈಗ 6 ಗಂಟೆಗೆ. ಯಾಕೆ ಗೊತ್ತಾ, ಯಾವ ರೀತಿ ಮಾಡಿದ್ದಾರೆ, ಹೇಗ್ ಮಾಡಿದ್ದಾರೆ, ಏನೆಲ್ಲ ಅಂಗಡಿ ಬಂದಿದೆ ಎಲ್ಲ ನೋಡ್ಕೊಂಡು ಹೋಗ್ಬೇಕಲ್ವಾ, ಅದಕ್ಕೆ ಬಂದಿದ್ದಾರೆ. ತುಂಬಾನೇ ಜನ ಇದ್ದಾರೆ ಇವತ್ತು. ದೇವ್ರು ಬಂದಿಲ್ಲ ಆದ್ರೂ ಬಂದಿದ್ದಾರೆ ನೋಡಿ. ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ನಾವು ಕೂಡ ಹೋಗಿದ್ವಿ ನೋಡ್ಲಿಕ್ಕೆ. ಇದು ಶಿವಾಜಿ ಚೌಕ. ಇದು ನಾವು ಫಸ್ಟ್ ಎಂಟ್ರಿ ಆಗುವಂತಹ ಸ್ಥಳ. ನಾವು ನಮ್ಮ ಮನೆಯಿಂದ ಹೊರಗಿದ್ವಿ ಅಂದ್ರೆ ಮೊದ್ಲು ಎಂಟ್ರಿ ಆಗೋದು ಶಿವಾಜಿ ಚೌಕಕ್ಕೆ. ಹಾಗೆ ಹೀಗೆ ಮುಂದೆ ಹೋದ್ರೆ ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಗದ್ದಿಗೆ ಇದೆ. ಅಂದ್ರೆ ನಾನು ತರಕಾರಿ ಮಾರ್ಕೆಟ್ ತೋರಿಸಿದ್ನಲ್ವಾ ನಿಮ್ಗೆ, ನನ್ನ ಹಿಂದಿನ ವಿಡಿಯೋ ಇದೆ ನೋಡಿ. ಅದೇ ಸ್ಥಳದಲ್ಲಿ ಒಂದು ಪುಟ್ಟ ಗುಡಿ ಇದೆ. ಅಲ್ಲಿ ದೇವರು ಬಂದು ಗದ್ದಿಗೆ ಅದ್ರದ್ದು ಯಾವಾಗ್ಲೂ ಇರುತ್ತೆ, ಅಲ್ಲಿ ಪರ್ಮನೆಂಟ್. ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ತುಂಬಾನೇ ಚಂದ ಮಾಡಿದ್ದಾರೆ. ಲೈಟಿನ ಅಲಂಕಾರ, ಹಾಗೆ ದರ್ಶನಕ್ಕೆ ಬರುವವರಿಗೆ ವ್ಯವಸ್ಥೆ. ಅಂದ್ರೆ ತುಂಬಾ ರಶ್ ಎಲ್ಲ ಆಗತ್ತಲ್ವಾ ನೋಡಿ. ಈ ರೀತಿ ಕ್ಯೂನಲ್ಲಿ ಹೋಗ್ಲಿಕ್ಕೆಲ್ಲ ಮಾಡಿದರೆ. ಅವ್ರದ್ದು ರೂಲ್ಸ್ ಇರುತ್ತೆ ದೇವಸ್ಥಾನದಲ್ಲಿ, ಈ ರೀತಿ ಹೋಗ್ಬೇಕು, ಹಾಗೆ ಹೋಗ್ಬೇಕು, ಹೀಗೆಲ್ಲ ಇದೆ. ಬೆಳಿಗ್ಗೆಯಿಂದ ದರ್ಶನ ಇರುತ್ತೆ ಗೊತ್ತಾ, ರಾತ್ರಿ ತನಕನೂ ಇರುತ್ತೆ. ಇಲ್ಲಿಂದ ಬರ್ತಾರೋ ಗೊತ್ತಿಲ್ಲ ಜನ, ಆ ರೀತಿ ಜನ ಇರ್ತಾರೆ ನೋಡಿ. ಏನ್ ಚಂದ ಮಾಡಿದ್ದಾರೆ ಅನ್ಕೊಂಡು ಅಯ್ಯೋ 2 ಕಣ್ಣು ಸಾಲದು, ಅಷ್ಟು ಚಂದ ಇದೆ. ಡೆಕೋರೇಷನ್ ಮಾಡಿದ್ದಾರೆ, ಮತ್ತು ಡೆಕೋರೇಷನ್ ಜೊತೆಗೆ ಪೇಂಟಿಂಗು ಕೂಡ ಇದೆ. ನೀವು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲಿ ತುಂಬಾ ಖುಷಿ ಆಗತ್ತೆ. ಎಲ್ಲಿಂದ ಬರ್ತಾರೆ ಅಂದ್ರೆ ಈಗ್ಲೇ ಬಂದು ಕುತ್ಕೊಂಡಿದ್ದಾರೆ. ಎಷ್ಟೆಲ್ಲಾ ಅಂಗಡಿ ಬಂದಿದೆ ಗೊತ್ತಾ. ಅದಿರ್ಲಿ, ನಾನಿವತ್ತು ನಿಮ್ಗೆ ದೇವಸ್ಥಾನದ ಇದನ್ನು ತೋರಿಸ್ತೇನೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇದ್ರ ಒಳಗಡೆ ದೇವ್ರು ಬಂದು ಕುತ್ಕೊಳ್ಳುತ್ತೆ. ಆ ಸ್ಥಳನೂ ತುಂಬಾ ಚೆನ್ನಾಗಿದೆ. ನಮ್ದು ದೇವಸ್ಥಾನದಲ್ಲಿ ನಾವು ಸ್ವಲ್ಪ ತಗ್ಗದ ಜಾಗದಲ್ಲಿ ದೇವರು ಕುಂತಿರತ್ತೆ, ಆದ್ರೆ ಜಾತ್ರೆ ಟೈಮಲ್ಲಿ ಎತ್ತರದ ಮೇಲೆ ಕುಂತಿರತ್ತೆ. ಅದು ನೋಡ್ಲಿಕ್ಕಂತೂ ಎಲ್ಲ ಬಂಗಾರ ಎಲ್ಲ ಹಾಕಿರ್ತಾರಲ್ವಾ, ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಆ ದೇವ್ರದ್ದು ಮುಖ ನೋಡಿದ್ರೆ ನಮ್ಮ ಎಲ್ಲ ಝುಮ್ ಝುಮ್ ಅನ್ನತ್ತೆ. ಅಷ್ಟು ಶಕ್ತಿ ಇರತ್ತೆ ಆ ದೇವರಿಗೆ. ಒಂದೊಂದಿನ ಒಂದೊಂದ್ ರೀತಿ ಮುಖ ಕಾಣುತ್ತೆ ಗೊತ್ತಾ. ಅದು ಬಂದು ಕೂತ್ಕೊಳ್ಳುವಾಗ ತುಂಬಾ ನಗು ಮುಖ ಇರತ್ತೆ, ನಂತರ ಅದು ಹೊರಗಡೆ ಹೋಗುವಾಗ ಸಿಟ್ಟಿನ ಮುಖ ಇರತ್ತೆ. ಹೀಗೆಲ್ಲ ಇರುತ್ತೆ ಜಾತ್ರೆ ಉತ್ಸವ. ಆ ದೇವರೇ ನಮ್ದು ಮಾರಿಕಾಂಬಾ ದೇವಿ ಇದೆಯಲ್ವಾ, ಯಾರ್ಯಾರನ್ನು ಕರೆಸ್ಕೋಬೇಕು ಅವರನ್ನೆಲ್ಲ ಕರೆಸ್ಕೊಳತ್ತೆ. ಅದು ಎಷ್ಟೇ ರಶ್ ಇರತ್ತೆ ಅಂದ್ರೆ ನಾನು ತೋರಿಸ್ತೇನೆ ನಿಮ್ಗೆ. ಶುಕ್ರವಾರ, ಶನಿವಾರ, ರವಿವಾರ ಅಂತೂ ಕಾಲಿಡ್ಲಿಕ್ಕೆ ಆಗ್ಲಿಲ್ಲ, ಅಷ್ಟು ರಶ್ ಇರುತ್ತೆ. ಎಲ್ಲಾ ಕಡೆ ನೋಡಿದ್ರು ತಲೆ 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 ಎಷ್ಟೇ ಕಾಣುತ್ತೆ ನೋಡಿ. ದಾರಿ ಅಂತೂ ಕಾಣಲ್ಲ ನೋಡಿ. ಎಷ್ಟು ಚಂದ ಇದೆ ಅಲ್ವಾ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ನೈಟ್ ಅಲ್ಲಿ, ಅಂದ್ರೆ ನೈಟ್ ಆಗ್ತಾ ಬರ್ತಾ ಇದೆ. 7 ಗಂಟೆ ಆಗಿದೆ ಅನ್ಸತ್ತೆ. ಇನ್ನು ಸ್ವಲ್ಪ 8-9 ಗಂಟೆ ಅಂದ್ರೆ ಕತ್ಲೆ ಆಗಿರ್ಬೇಕು, ಅವಾಗಂತೂ ತುಂಬಾನೇ ಸಖತ್ತಾಗಿ ಕಾಣತ್ತೆ. ನೀವು ಕೂಡ ಬನ್ನಿ ನಮ್ ಜಾತ್ರೆಗೆ, ಎಂಜಾಯ್ ಮಾಡಿ. ದೇವ್ರು ನೋಡ್ಲಿಕ್ಕಂತೂ ತುಂಬಾನೇ ಖುಷಿ ಆಗತ್ತಪ್ಪ. ಹೊರಗಡೆ ಹೋಗ್ಬೇಕು ಅನ್ಸಲ್ಲ, ಅಷ್ಟು ಖುಷಿ ಆಗತ್ತೆ. ಎಷ್ಟೋ ಮಂದಿ ನಾವೆಲ್ಲ ಏನ್ ಗೊತ್ತಾ, ನಮ್ಮ ಮನೆಯವರು ಎಲ್ರು ಕೂಡ, ನಮ್ಮ ಮಾವ ಇರ್ಬೋದು, ಎಲ್ರು ಬೆಳಿಗ್ಗೆ ಇದ್ದವರೇ ಮುಖ ತೊಳೆದು ಒಂದ್ಸಲ ದೇವ್ರದ್ದು ದರ್ಶನ ಮಾಡಿ ಮನೆಗೆ ಬರ್ತಾರೆ. ಬೆಳಿಗ್ಗೆನೆ 8 ಗಂಟೆ ಒಳಗಡೆ. ನಂತರ ಮತ್ತೆ ಸಾಯಂಕಾಲ ಹೋಗಿ ದೇವ್ರದ್ದು ದರ್ಶನ, ದೂರದನೆ ಕೈ ಮುಗಿದು ಬರೋದು ಅಷ್ಟೇ. 1 ದಿನ ಅಥವಾ 2 ದಿನ ಹಣ್ಣು ಕೈ ಮಾಡೋದು, ಹೀಗೆಲ್ಲ ಇರುತ್ತೆ. ಅಷ್ಟು ಖುಷಿ. ಇದು ಏನು ಗೊತ್ತಾ, ಜನರಿಗೆ ದರ್ಶನ ಕೊಡ್ತಾಳೆ ತಾಯಿ ಮಾರಿಕಾಂಬೆ. ದೇವಸ್ಥಾನಕ್ಕೆ ಕೆಲವರಿಗೆ ಬರಲ್ಲಲ್ವಾ, ಈ ಟೈಮಲ್ಲಿ ಆದ್ರೂ ಬಂದು ನಂದು ದರ್ಶನ ಪಡಿಲಿ ಅನ್ಕೊಂಡು ಗದ್ದಿಗೆಗೆ ಬಂದು ಕುತ್ಕೊಳ್ಳೋದು ಇದೆ. ಇದು ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರುವಂತಹ ಪದ್ಧತಿ, ಇತಿಹಾಸ ಇದೆ. ಮಾರಿಕಾಂಬಾ ದೇವಿ ಇದೆಯಲ್ವಾ, ಇದಕ್ಕೆ ತುಂಬಾ ಇತಿಹಾಸ ಇದೆ. ಅದ್ರದ್ದು ಇವತ್ತು ಮಂಗಳವಾರ ದೇವಸ್ಥಾನದಲ್ಲಂತೂ ತುಂಬಾ ಉತ್ಸವ. ಅಂದ್ರೆ ಮದುವೆ ಎಲ್ಲ ನಡೆಯುತ್ತೆ, ಮದುವೆ ಕಾರ್ಯಕ್ರಮ ನಡೆಯುತ್ತೆ. ಬೆಳಿಗ್ಗೆ ಅದು ರಥದಲ್ಲಿ ಬರುತ್ತೆ. ನಾನದು ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಬರುತ್ತೆ ಅನ್ಕೊಂಡು. ಪ್ರತಿ ವರ್ಷನೂ, ಅಂದ್ರೆ ವರ್ಷ ಬಿಟ್ಟು ವರ್ಷ ಆಗತ್ತಲ್ವಾ, ಅದ್ರದ್ದು ರೂಲ್ಸ್ ಪ್ರಕಾರ ಈ ರೀತಿ ಜಾತ್ರೆ ನಡೆಯುತ್ತೆ. ಹಾಗೆ ಇದ್ರದ್ದು ನಾನು ಹೇಳಿದ್ನಲ್ವಾ, ಮುಖ ನೋಡಿದ್ರೆ ಎಷ್ಟು ಕಳೆ ಇರತ್ತೆ ಗೊತ್ತಾ. ನೀವು ದೇವಸ್ಥಾನದಲ್ಲಿ ಒಂದ್ ರೀತಿ ಇರತ್ತೆ, ಆದ್ರೆ
ನಾವು ಜಾತ್ರೆ ಉತ್ಸವದಲ್ಲಿ ನೋಡೋ ರೀತಿನೇ ಅದು ಕಳೆನೂ ಬೇರೆ ಇರುತ್ತೆ. ಎಷ್ಟು ಮೈಯೆಲ್ಲ ಜುಮ್ಮನ್ನಂತೆ ಎಲ್ಲೆಲ್ಲಿಂದ ಬರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದ್ 4 ದಿನ ಮೊದಲು ಬಂದು ಉಳ್ಕೋತಾರೆ ಗೊತ್ತಾ, ಲಾಡ್ಜ್ ಅಲ್ಲಿ ಬಂದು ಉಳ್ಕೊಂಡು ಇರ್ತಾರೆ. ಹಾಗೆ ಅಂಗಡಿನೂ ಕೂಡ ಸಖತ್ತಾಗಿ ಅಂಗಡಿ ಬರುತ್ತೆ. ಎಲ್ಲೆಲ್ಲಿಂದ ಬಂದು ಜಾಗ ಇಟ್ಕೊಂಡು ಎಷ್ಟಿರುತ್ತೆ ಗೊತ್ತಾ ಜಾಗಕ್ಕೆ. ಒಂದು ಸಣ್ಣ ಪುಟ್ಟ ಜಾಗ 5 by 5, 3 by 3 ಹೀಗೆಲ್ಲ ಇರುತ್ತಲ್ವಾ. ಅದಕ್ಕೆ 40,000, 50,000, 30,000 ಇಷ್ಟೆಲ್ಲ ದುಡ್ಡು ಕೊಟ್ಟು ಅಂಗಡಿಯನ್ನ ಹಾಕ್ತಾರೆ. ಆದ್ರೆ ಅವರು ₹1 ಲಾಸ್ ಇಲ್ದೇನೆ ಹೋಗ್ತಾರೆ, ಡಬಲ್ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಗೊತ್ತಾ. ಈ ರೀತಿ ಅದು ದೇವಿಯ ಪವರ್ ಅಂತ ಹೇಳ್ಬೋದು. ಇಲ್ಲಿ ಅಂಗಡಿ ಇಟ್ಟವರಿಗೆ ಯಾವುದೇ ರೀತಿಯ ಮೋಸ ಅಂದ್ರೆ ಲಾಸ್ ಆಗಲ್ಲ, ದುಡ್ಡು ಮಾಡ್ಕೊಂಡೇ ಹೋಗ್ತಾರೆ. ತುಂಬಾ ಅಂಗಡಿಗಳು ಬರ್ತವೆ. ಹಾಗಾದಿಲ್ಲಿ ಅಂದ್ರೆ ರೋಡ್ ಅಕ್ಕಪಕ್ಕ ಎಲ್ಲ ಏನೇನೋ ಸಾಮಾನೆಲ್ಲ ಬಂದಿರುತ್ತೆ. ತುಂಬಾ ಖುಷಿ ಆಗುತ್ತೆ. ಪ್ರತಿ ವರ್ಷ ಹೊಸ ಬಂದಿರತ್ತಪ್ಪ ನೋಡಿ. ನೀವು ಇದೆಲ್ಲ ಮಾತ್ರ ರೆಡಿ ಮಾಡ್ತಾ ಇದ್ದಾರೆ ಅಂದ್ರೆ ಮಾತ್ರ ಗಾಡಿಯಿಂದ ಎಲ್ಲ ತಂದು ಇಳಿಸಿದ್ದಾರೆ ಅಂಗಡಿಯಲ್ಲಿ. ಎಲ್ಲ ಬಳೆ ಸರ ಎಲ್ಲ ನಮ್ಮ ಸಿರ್ಸಿ ಮಂದಿ ನೋಡಿ ಏನ್ ಗೊತ್ತಾ ಹೇಳ್ತೀನಿ, 1 ನಿಮಿಷ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ. ಈಗ ಇನ್ನು ಕತ್ಲೆ ಆಗ್ಬೇಕು, ಈ ಲೈಟ್ ಎಲ್ಲ ತುಂಬಾನೇ ಸಖತ್ತಾಗಿ ಕಾಣುತ್ತೆ. ನಾವು ಜಾತ್ರೆ ಪೇಟೆಗೆ ಹೋದ್ರೆ ಮನೆಗ್ ಬರೋದೇ ಬೇಡ ಅನ್ಸುತ್ತೆ. 3 ಗಂಟೆ ರಾತ್ರಿ ಎಲ್ಲ ಆಗತ್ತೆ ಗೊತ್ತಾ ಬರ್ಲಿಕ್ಕೆ. ಆ ಕಡೆ ಈ ಕಡೆ ತಿರ್ಗಾಡಿ ಹೀಗೆಲ್ಲ ಆಗತ್ತೆ. ಸಾಧಾರಣ ಗೊತ್ತಾ 8 ಗಂಟೆ ನಂತರ ಹೋಗ್ಬೇಕು. ತುಂಬಾನೇ ಖುಷಿ ಇರತ್ತೆ ನೋಡಿ. ಈಗ ಇಲ್ಲಿ ಮಾರ್ಕೆಟ್ ಅಂದ್ರೆ ಅಂಗಡಿ ಎಲ್ಲ ಬರ್ತಾ ಇದೆ. ಎಲ್ರು ದೊಡ್ಡ ದೊಡ್ಡ ಗಾಡಿಯಿಂದೆಲ್ಲ ತಂದು ಇಳಿಸ್ಕೊಂಡೆಲ್ಲ ಸೆಟ್ ಮಾಡ್ಕೊಳ್ತಾ ಇದ್ದಾರೆ. ತುಂಬಾ ಬಂದಿರುತ್ತೆ. ಎಲ್ಲೆಲ್ಲಿಂದ ಬಂದಿರುತ್ತೆ ಗೊತ್ತಾ, ಹೊಸ ಐಟಮ್ ಬಂದಿರುತ್ತೆ ಇಲ್ಲಿ. ಅಂದ್ರೆ ಹೋದ ಜಾತ್ರೆಯಲ್ಲಿ ಬಂದಿರೋದೇ ಅಂತಲ್ಲ, ಬೇರೆ ಬೇರೆ ದೂರ ಕಡೆಯಿಂದ ಹೊಸ ಐಟಮ್ ವಸ್ತುಗಳನ್ನ ನಾವು ಈ ಜಾತ್ರೆ ಟೈಮಲ್ಲಿ ನೋಡ್ಬಹುದು. ಇದು 1 ವಾರ ನಡೆಯುತ್ತೆ. ಇದು ಮಂಗಳವಾರ ದೇವಸ್ಥಾನದಲ್ಲಿ ಉತ್ಸವ ಅನ್ನಲ್ವಾ. ಇದು ಬುಧವಾರದಿಂದ ಮುಂದಿನ ಬುಧವಾರ ತನಕ, ಬುಧವಾರ ಬೆಳಿಗ್ಗೆ ತನಕ ದೇವ್ರದ್ದು ದರ್ಶನ ಇರುತ್ತೆ. ಬುಧವಾರ 1 ಗಂಟೆ 12 ಅದು ಯಾವ ಟೈಮಿಗೆ ಬಂದಿತ್ತು ನೋಡಿ ಅದೇ ಟೈಮಿಗೆ ಅಂದ್ರೆ ಅದ್ರದ್ದು ಗಳಿಗೆ ಇರುತ್ತೆ. ಆ ಟೈಮಲ್ಲಿ ಅದು ಹೋಗತ್ತೆ. ಕತೆ ಇದೆ, ತುಂಬಾ ಕತೆ ಇದೆ. ಅದನ್ನೆಲ್ಲ ನಾನೀಗ ಹೇಳಲಿಕ್ಕೆ ಆಗಲ್ಲ, ಓಕೆನಾ. ಇದು ಜಾತ್ರೆ ತಯಾರಿ ವಿಡಿಯೋ. ಹಾಗೆ ಇದು ನೋಡಿ, ಈಗ ನಾವು ಇಲ್ಲಿ ಕೋಟೆಕೆರೆಗೆ ಬಂದ್ವಿ. ಅಲ್ಲಿಂದ ಸ್ವಲ್ಪ ವಾಕ್ ಮಾಡ್ತಾ ಹೋದ್ರೆ ಆಯ್ತು, ಡೌನ್ ಇದೆ, ಪಟ 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 ಹೋಗ್ಬಹುದು ವಾಕ್ ಮಾಡ್ತಾ. ಇಲ್ಲಿ 5 ತೊಟ್ಟಿಲು ಬಂದಿದೆ ನೋಡಿ, 5 ತೊಟ್ಟಿಲು ಇದೆ. ಮಕ್ಕಳು ಆಡುವಂತಹ ಎಲ್ಲನೂ ಬಂದಿದೆ. ಅಂದ್ರೆ ದೋಣಿ ಇರಬಹುದು, ಏನೇನೋ ಬೋಟ್ ಇರಬಹುದು. ಮಕ್ಕಳು ಬೈಕ್ ಮೇಲೆ ಕುತ್ಕೊಳ್ತಾರೆ, ನಾವು ದೊಡ್ಡವರು ಆಟ ಆಡೋದು. ಪ್ರತಿಯೊಂದು ಏನೇನು ಬಂದಿದೆ ಎಲ್ಲನೂ ಬಂದಿದೆ, ಓಕೆನಾ. ಇಲ್ಲೆಲ್ಲ ಲೈಟಿನ ಅಲಂಕಾರ ಮಾಡಿದ್ದಾರೆ ನೋಡಿ, ತುಂಬಾ ಖುಷಿ ಆಗುತ್ತೆ. ಇದು ದೊಡ್ಡ ಜಾಗ ಇದೆ. ಇಲ್ಲಿ ಪ್ರತಿಯೊಂದು ಆಟ ಆಡ್ಕೊಂಡು ಹೋಗ್ಬೋದು. ಇಲ್ಲಿ ನೀವು ಬಂದ್ರೆ ಅಂದ್ರೆ ಒಂದು 15 ಆಟ ಆಡ್ಬೋದು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಅಂದ್ರೆ 15 ಆಟ ಆಡ್ಬೋದು. ತೊಟ್ಟಿಲು 3 ತೊಟ್ಟಿಲು ಇದೆ, ಒಂದು ದೊಡ್ಡದು, ಸ್ವಲ್ಪ ಚಿಕ್ಕದು. ನಾವು ಹಿಂದಿನ ವರ್ಷ ಇದೇ ದೊಡ್ಡ ತೊಟ್ಟಿಲಲ್ಲಿ ಕುತ್ಕೊಂಡಿದ್ನಪ್ಪ ನಾನು. ಅಯ್ಯಯ್ಯೋ, ನಾನು ನನ್ನ ಮಗ ಮತ್ತು ನಮ್ದು ಕಸಿನ್ ಸಿಸ್ಟರ್ ಬಂದಿದ್ರು. 3 ಮಂದಿ ಹತ್ತಿ ಕುತ್ಕೊಂಡಿದ್ರಲ್ವಾ. 1 ಸುತ್ತಾಯ್ತು, 2 ಸುತ್ತಾಯ್ತು, 3ನೇ ಸುತ್ತಿಗೆಲ್ಲ ಉಸಿರು ಕಟ್ಟದಾಗ ಆಗತ್ತೆ. ಏನೋ ಒಂದ್ ರೀತಿ ಮೇಲಿಂದ ಕೆಳಗ್ ಬರುತ್ತಲ್ವಾ, ಆವಾಗ ಏನೋ ಒಂದ್ ರೀತಿ ಆಗತ್ತೆ. ನಂತರ ಸರಿ ಆಗತ್ತೆ. ಎಷ್ಟೊತ್ತಿಗೆ ನಿಲ್ಲಿಸ್ತಾರೆ ಅನಿಸ್ತು ಗೊತ್ತಾ. ತುಂಬಾ ಸಖತ್ತಾಗಿರತ್ತೆ. ಪ್ರತಿ ಒಂದು ಬಂದಿದೆ ನೋಡಿ, ಎಲ್ಲ ರೆಡಿ ಆಗ್ತಾನೆ ಇದೆ. ಹಾಗೆ ಬಾವಿಲಿ ಕಾರು ಓಡಿಸ್ತಾರಲ್ವಾ, ಅದಂತೂ ಪ್ರತಿ ಜಾತ್ರೆಲ್ಲೂ ಬರುತ್ತೆ. ಆದ್ರೂ ಕೂಡ ಅದು ನೋಡ್ಲಿಕ್ಕೆ ತುಂಬಾ ಇಷ್ಟ ಇರುತ್ತೆ. ಹಾಗೆ ನಾಟಕ ಇವೆಲ್ಲ ನಡೆಯುತ್ತೆ ದೂರ. ನಮ್ದು ಸಿರ್ಸಿ ಟೌನ್ ಅಲ್ಲೇ ನಡೆಯುತ್ತೆ, ದೂರ ನಾಟಕ ನಡೆಯುತ್ತೆ. ಮತ್ತು ಯಕ್ಷಗಾನ ಎಲ್ಲವೂ ನಡೆಯುತ್ತೆ. ಇದು ಇಲ್ಲಿ ಇಷ್ಟೇ ಇರೋದು, ಅಂದ್ರೆ ದೇವ್ರು ಬರೋ ಹತ್ರದಲ್ಲಿ ಇರೋದು ಇದು ನಾಟಕ. ಏನೇನೆಲ್ಲ ನಡೆಯುತ್ತೆ ಗೊತ್ತಾ. ನಾಟಕ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತಪ್ಪ ನಾಟಕ. ಹಾಗೆ ಯಕ್ಷಗಾನ ಡೈಲಿ ಇರುತ್ತೆ. ಈಗ ನಾಳೆಯಿಂದ ಸ್ಟಾರ್ಟ್ ಅನ್ಸುತ್ತೆ. ನೋಡ್ಲಿಕ್ಕಂತೂ 2 ಕಣ್ಣು ಸಾಲದು ನಮ್ ಜಾತ್ರೆನ. ನೀವೆಲ್ಲರೂ ಬರ್ತೀರಿ ತಾನೇ. ನೀವು ಬರೋದಿದ್ರೆ ನೀವು ಬನ್ನಿ. ಇಲ್ಲಿ ಬಂದು ನೀವು ದೇವಿ ದರ್ಶನ ಮಾಡಿ ಮೊದ್ಲಿಗೆ. ಅದ್ರಲ್ಲಿ ಅಂತೂ ನೆಮ್ಮದಿ ಇದ್ದೇ ಇದೆ, ಖುಷಿ ಇದೆ. ನೀವೇನೇ ಬೇಡ್ಕೊಂಡು ಹೋಗಿದ್ರು ಕೂಡ ನಿಮ್ಗೆ ಒಳ್ಳೇದಾಗತ್ತೆ, ಓಕೆನಾ. ನಮ್ಮ ತಾಯಿ ಅದ್ರದ್ದು ಸ್ಥಳಕ್ಕೆ ಸುಮ್ನೆ ಕರೆಸ್ಕೊಳ್ಳಲ್ಲ. ಯಾಕೆ ಗೊತ್ತಾ, ಕರೆಸ್ಕೊಂಡ್ಮೇಲೆ ಒಳ್ಳೇದ್ ಮಾಡೇ ಮಾಡ್ತಾಳೆ. ಅವಳನ್ನ ನಂಬೇಕು, ನಾವು ಬೇಡ್ಕೋಬೇಕು ಅಷ್ಟೇ. ಈಗ ಇಲ್ಲಿ ನಮ್ದು ಊರು ಇದೆ ಅಲ್ವಾ, ನಮ್ದು ಸಿರ್ಸಿ ಇದೆ ಅಲ್ವಾ, ಎಷ್ಟೋ ಕಡೆಯಿಂದ ಬಂದಿದ್ದಾರೆ. ಅಂದ್ರೆ ಬಿಸ್ನೆಸ್ಸಿಗಂತ ಬಂದಿರ್ತಾರಲ್ವಾ, ಏನೋ ಒಂದು ಪುಟ್ಟ ಕೆಲಸದ ಮೇಲೆ ಬಂದಿರ್ತಾರೆ. ಆದ್ರೆ ಅವರು ವಾಪಸ್ಸು ಹೋಗಲ್ಲ.
ಗೊತ್ತಾ. ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಸೆಟ್ ಆಗ್ಬಿಡ್ತಾರೆ. ಹಾಗೆ ಒಂದು ಹೆಣ್ಮಕ್ಳಾದ್ರೂ ಅಷ್ಟೇ, ಮದುವೆ ಮಾಡ್ಕೊಂಡು ಬಂದಿರ್ತಾರಲ್ವಾ, ಅವರಿಗೂ ಕೂಡ ಯಾವುದೇ ರೀತಿಯ ಮೋಸ ಆಗಲ್ಲ. ಆದ್ರೆ ನಾವು ಆ ದೇವ್ರ ಹತ್ರ ಕೇಳ್ಕೋಬೇಕು, ನೀನ್ ಇರೋ ಸ್ಥಳಕ್ಕೆ ನಾನ್ ಬಂದಿದ್ನಲ್ವಾ, ನನ್ಗೆ ಅನ್ಯಾಯ ಆಗದೆ ಇರೋ ತರ ನೀನು ಮಾಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇರ್ಬೇಕು. ಯಾವುದೇ ರೀತಿಯ ಅನ್ಯಾಯ ಕೂಡ ಆಗಲ್ಲ. ನಾವು ಆರಾಮಾಗಿ ಈ ಸ್ಥಳದಲ್ಲಿ ನಾವು ಆರಾಮಾಗಿ ಜೀವನವನ್ನ ನಡೆಸ್ಕೊಂಡು ಹೋಗ್ಬಹುದು. ಅಷ್ಟಿದೆ, ಅಷ್ಟು ಶಕ್ತಿ ಇದೆ ನಮ್ದು ಮಾರಿಕಾಂಬಾ ದೇವಿದು. ಓಕೆನಾ, ನೀವು ಕೂಡ ಬನ್ನಿ, ಎಂಜಾಯ್ ಮಾಡಿ, ತುಂಬಾನೇ ಖುಷಿ ಆಗತ್ತೆ. ಎಲ್ಲವೂ ಇಲ್ಲೇ ಇದೆ, ಆಟ ಆಡುವಂತದ್ದಾಗಿರ್ಬೋದು, ತುಂಬಾ ಖುಷಿ ಆಗತ್ತೆ. ಬೆಳಿಗ್ಗಿಂದ ಸಂಜೆ ತನಕನೂ ನೀವು ಓಡಾಡಬಹುದು. ಊಟದ ವ್ಯವಸ್ಥೆನೂ ಇದೆ. ನಮ್ದು ದೇವಸ್ಥಾನ ಇದೆಯಲ್ವಾ, ಮಾರಿಕಾಂಬಾ ದೇವಸ್ಥಾನದ ಹಿಂದ್ಗಡೆ ಊಟದ ವ್ಯವಸ್ಥೆ ಇದೆ, ಲಾಡ್ಜ್ ಎಲ್ಲ ಇದೆ. ಇಲ್ಲಿ ನೀವು ಕೇಳ್ಬೇಕು, ಅಕ್ಕಪಕ್ಕ ಎಲ್ಲಾದ್ರೂ ಕೇಳಿದ್ರೆ ಸಿಗತ್ತೆ. ತುಂಬಾ ಖುಷಿ ಆಗತ್ತೆ. ಇದು ನೋಡಿ, ಇದು ಬೋಟ್, ಇದು ಕಾರು ಓಡಿಸ್ತಾರಲ್ವಾ, ತುಂಬಾ ಸಖತ್ತಾಗಿರುತ್ತೆ ಇದು ನೋಡುವಾಗ. ನಾವು ನೋಡ್ತೀವಿ, ಆದ್ರೂ ಒಂದ್ ರೀತಿ ಖುಷಿ ಇರುತ್ತೆ. ಏನೇನೆಲ್ಲ ಬಂದಿದೆ ಗೊತ್ತಾ, ಆಟ ಆಡುವಂಥದ್ದು, ಮೇಲೋಗಿ ಕೆಳಗ್ ಬರೋದು, ಇದೆಲ್ಲ ನೀವು ನೋಡಿರ್ಬಹುದು, ದೂರ ನೋಡಿರ್ಬಹುದು. ತುಂಬಾ ದೂರ ಎಲ್ಲ ಇರತ್ತೆ, ಮೈಸೂರು ಬೆಂಗಳೂರು ಆ ಕಡೆ ಎಲ್ಲ ಇರಬಹುದು. ಆದ್ರೆ ಅಲ್ಲಿ ಹೋದಾಗ ಒಂದೇ ಇರತ್ತೆ ಅನ್ಸತ್ತೆ. ಆದ್ರೆ ಇಲ್ಲಿ ಎಲ್ಲ ಕಡೆನೂ ಒಂದೇ ಇರತ್ತಲ್ವಾ, ಅದು ಒಂದ್ ರೀತಿ ಖುಷಿ ಕೊಡುತ್ತೆ. ನಾವು ಹೊರಗಡೆ ಹೋಗಿ ಕೂಡ ನೋಡ್ಕೊಂಡ್ ಬರ್ಬೋದು. ಒಂದೊಂದೇ ಇರತ್ತೆ, ಅದು ಜಾತ್ರೆ ಆಗಿರಲ್ಲ, ಅದು ಹೀಗೆ ಇರೋದು. ಇದು ಜಾತ್ರೆ ಟೈಮಲ್ಲಿ ಬಂದಿರೋದ್ರಿಂದ ತುಂಬಾ ಖುಷಿ ಆಗತ್ತೆ. ಹಾಗೆ ನಾವು ಇದನ್ನೆಲ್ಲ ಬಂದ್ರ ಇಲ್ಲಿ ಇದು ಏನು ಎಲ್ಲ ತಿಂಡಿ ಎಲ್ಲ ಬಂದಿದೆ, ಎಲ್ಲನೂ ಬಂದಿದೆ. ಎಲ್ಲ ಏನೇನ್ ತಿನ್ಬೇಕು ನೋಡಿ ನೀವು, ಎಲ್ಲನೇ ಇದೆ ಇಲ್ಲಿ. ಇದು ಪೊಟೆಟೊ ಇಂದ ಮಾಡ್ತಾ ಇದ್ದಾರೆ ನೋಡಿ. ಇದು ನನ್ ಮಗ ಬೇಕು ಅಂತ ತಕೊಳ್ತಾ ಇದ್ದಾನೆ. ಅವನು ಡೈಲಿ ಇದನ್ನ ತಿನ್ಬೇಕಂತೆ, ಡೈಲಿ. ಇದಕ್ಕೆ 60 ರೂಪಾಯಿ ಇದೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೆ. ಪೊಟೆಟೊ ಟ್ವಿಸ್ಟರ್ ಅಲ್ವಾ ಇದು? ಅದೇ ಪೊಟೆಟೊ ಟ್ವಿಸ್ಟರ್. ತುಂಬಾನೇ ಚೆನ್ನಾಗಿದೆ, ಮಾಡ್ತಾ ಇದ್ದಾರೆ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ತುಂಬಾನೇ ಸಖತ್ತಾಗಿರುತ್ತೆ, ಖಾರವಾಗಿ. ಇದನ್ನು ತಿನ್ಕೊಂಡು ನಾವು ಮನೆಗೆ ಬಂದ್ವಿ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.